ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಇಲ್ಲಿ ಟೆಂಡರ್ನ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಮ್ಯಾನೇಜರ್ ಹೇಳ್ತಾರೆ, ಟೆಂಡರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ನಿಯಮಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು, ಮೊದಲನೇ ರೂಲ್ಸ್ ಏನಪ್ಪ ಅಂತಂದರೆ, ಯಾರಿಗೆ ಈ ಟೆಂಡರ್ ಸಿಗುತ್ತೆ ಅವರು 10%ನ ಡೆಪಾಸಿಟ್ ಮಾಡಬೇಕು. ಈ ರೆಸ್ಟೋರೆಂಟ್ಗೋಸ್ಕರ 10%ನ ಡೆಪಾಸಿಟ್ ಮಾಡಬೇಕು. ಮಾಡಲಿಲ್ಲ ಅಂತ ಅಂದರೆ ಅವ್ರ ಮೇಲೆ ನಾವು ಆಕ್ಷನ್ ತೊಗೋಬೇಕಾಗುತ್ತೆ. ಓಕೆ ಇದ್ರೆ ಟೆಂಡರ್ನ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹರಾಜಿನ ಹಣನ 10% ಅಷ್ಟು ಇವಾಗ ಕಟ್ಟಿದ್ರೆ ಸಾಕು, ಮಿಕ್ಕಿದ್ದನ್ನ EMI ಕಂತು ಮೂಲಕ ಕಟ್ಕೊಂಡು ಹೋಗಬೇಕು ಅಂತ ಮ್ಯಾನೇಜರ್ ಹೇಳ್ತಾರೆ. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇವಾಗ ಟೆಂಡರ್ನ ಕೂಗೋಣ ಅಂತ ಅಂದ್ಬಿಟ್ಟು ಇದರ ಬೆಲೆ 50 ಲಕ್ಷ ಅಂತ ಕೂಗ್ತಿರ್ಬೇಕಾದ್ರೆ ಇನ್ನೊಬ್ರು 55 ಲಕ್ಷ ಅಂತ ಕೂಗ್ತಾ ಇರ್ತಾರೆ. ಹಾಗೆ ಇನ್ನೊಬ್ರು 60 ಲಕ್ಷ ಅಂತ ಅನ್ಬೇಕಾದ್ರೆ ಜ್ಯೋತಿಗ ಬಿಟ್ಟಿರೋ ಹುಡುಗ ಹೇಳ್ತಾ ಇರ್ತಾನೆ 1 ಕೋಟಿ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದೆ ಹೇಳ್ತಾ ಇರ್ತಾಳೆ, ಸರಿ ಟೆಂಡರ್ ನಮಗೆ ಸಿಗಲ್ಲ, ಇಷ್ಟೊಂಥರ ಹಣ ಕಟ್ಟೋಕ್ಕೂ ನಮ್ಮ ಕೈಲಿ ಆಗಲ್ಲ, ದಯವಿಟ್ಟು ಬನ್ನಿ ಸರ್ ಹೋಗೋಣ ಅಂತ ಅನ್ಬೇಕಾದ್ರೆ, ದಯವಿಟ್ಟು ಪ್ಲೀಸ್ ಶಾರದವ್ರೆ ಒಪ್ಸ್ನ ಕಳ್ಕೊಬೇಡ್ರಿ ಅಂತ ಹೇಳ್ತಾ ಈ ಕಡೆ ದಶರಥ ಕಾಲ್ ಮಾಡಿದೆ ನಾನು ನೆಟ್ ಮಾಡ್ಕೋತಾ ಇರ್ತಾನೆ. ಈ ಕಡೆ ದಶರಥ ಸಿದ್ಧಿಗೆ ಕಾಲ್ ಮಾಡಿ, ನಿನಗೆ ಟೆಂಡರ್ ಸಿಗಬಾರ್ದು ಅಂತ ಈ ಕಡೆ ಜ್ಯೋತಿಕಾ ಹುಡುಗರನ್ನ ಕಳಿಸಿದಾಳೆ, ಜಾಸ್ತಿ ಕೂಗೋಕ್ಕೆ ಹೇಳಿದಾಳೆ, ಆದರೆ ನೀನು ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತ ಅಂದಾಗ, ಥ್ಯಾಂಕ್ಸ್ ಮಾವ, ಅವಳು ಬಿಟ್ಟಿರೋ ಬಾಣನ ಅವಳಿಗೆ ಯಾವ ರೀತಿ ತಿರುಗಿಸ್ತೀನಿ ನೋಡಿ ಅಂತ ಅಂದಾಗ, ಹೇಗಾದರೂ ಮಾಡು ಆ ಟೆಂಡರ್ ನಿನಗೆ ಸಿಗಂಗೆ ಮಾಡ್ಕೊ ಅಂತ ದಶರಥ ಫೋನ್ ಮಾಡಿ ಹೇಳಿದ್ದನ್ನೆಲ್ಲ ಈ ಕಡೆ ನೆನ್ಪು ಮಾಡ್ಕೋತಾ ಇರ್ತಾನೆ ಸಿದ್ದು. ಹಾಗೆ ಮತ್ತೆ ಜ್ಯೋತಿಕಾ ಕಳಿಸಿರೋ ಹುಡುಗ ಹೇಳ್ತಾ ಇರ್ತಾನೆ 1 ಕೋಟಿ 50 ಲಕ್ಷ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಬ್ರು 1 ಕೋಟಿ 70 ಲಕ್ಷ ಅಂತ ಅಂದಾಗ ಈ ಕಡೆ ಏನು ಮಾಡಬೇಕು ಅಂತ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ 1 ಕೋಟಿ 90 ಲಕ್ಷ ಅಂತ ಹೇಳಿ ಅಂತ ಅಂದಾಗ ಈ ಕಡೆ ಕಳಿಸಿರೋ ಹುಡುಗ 1 ಕೋಟಿ 90 ಲಕ್ಷ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಜ್ಯೋತಿಕಾ ಏನು ಮಾತಾಡ್ತಿದ್ದಾಳೆ ಅಂತ ದಶರಥ ನಿಂತ್ಕೊಂಡು ಕೇಳ್ಕೊತಾ ಇರ್ತಾನೆ. ಹಾಗೆ ಸಿದ್ದು ಯೋಚನೆ ಮಾಡಿ 1 ಕೋಟಿ 90 ಲಕ್ಷ ಅಲ್ಲ ಸರ್ 2 ಕೋಟಿ ಅಂತ ಅಂದಾಗ ಈ ಕಡೆ ಶಾರದನಿಗಂತೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡಿ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ಇನ್ಮೇಲೆ ಯಾವುದೇ ಸಮಯಕ್ಕೂ ಸಹ ನೀವು ಕೂಗೋಕ್ಕೆ ಹೋಗಬಾರ್ದು, ನನ್ನ ಸ್ಟ್ರಾಟರ್ಜಿ ಇವಾಗ ವರ್ಕ್ ಆಯಿತು, 2 ಕೋಟಿಗೆ ನಿಲ್ಲಿಸ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್ ನೀವ್ಯಾಕೆ ಸರ್ ಕೂಗೋಕೆ ಹೋದ್ರಿ, ಅದು 2 ಕೋಟಿ ಕೂಗಿದ್ರಲ್ಲ ಅಂತ ಅಂದಾಗ ಈ ಕಡೆ ಮ್ಯಾನೇಜರ್ ಹೇಳ್ತಾ ಇರ್ತಾರೆ 2 ಕೋಟಿ 1 ಸಲ, 2 ಕೋಟಿ 2 ಸಲ, 2 ಕೋಟಿ 3 ಸಲ ಅಂತ ಅಂದಾಗ ಸಿದ್ದಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದ್ರೆ ಈ ಕಡೆ ಶಾರದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಹಾಗೆ ಸಿದ್ದು ಟೆನ್ಷನ್ ಮಾಡ್ಕೊಂಡು, ಇದೇನು ಶಾರದವ್ರೆ ಮತ್ತೆ ಯಾರು ಕೂಗ್ಲಿಲ್ವಲ್ಲ, ಕೂಗ್ತಾರೆ ಅಂತ ನಾನು 2 ಕೋಟಿ ಅಂತ ಅಂದೆ ಅಂತ ಅಂದಾಗ ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಈ ಟೆಂಡರು ಸಿದ್ಧಾರ್ಥ ಅವ್ರಿಗೆ ಹೋಗ್ತಾ ಇದೆ ಅಂತ ಅಂದಾಗ ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಈ ಟೆಂಡರ್ ನಮಗೇನೋ ಸಿಕ್ತು, ಆದರೆ 2 ಕೋಟಿ ಎಲ್ಲಿಂದ ತರೋದು ಸರ್ ಅಂತ ಅಂದಾಗ ನನಗೂ ಅದೇ ಟೆನ್ಷನ್ ಆಗ್ತಿದೆ ಅಂತ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಜ್ಯೋತಿಕಾ ಕಳಿಸಿರೋ ಹುಡುಗ ಮಾತ್ರ ನಾವು ಗೆದ್ವಿ ಅಂತ ಸಿಕ್ಕಾಪಟ್ಟೆ ಖುಷಿಯಿಂದ ಸಿದ್ದುನ ಗುರಾಯಿಸ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ನಾನು ಗೆದ್ದೆ ಅಂತ ಸಿಕ್ಕಾಪಟ್ಟೆ ಖುಷಿಯಿಂದ ಹಾಲು ಕುಡಿತಿರ್ಬೇಕಾದ್ರೆ ಪಾರಿಜಾತ ರೂಮಿಗೆ ಬರ್ತಾಳೆ. ಇದೇನು ಗೋಲ್ಡಿ ಇಷ್ಟೊಂಥರ ಖುಷಿಯಾಗಿ ಹಾಲು ಕುಡಿತಿದೆಯಲ್ಲ, ಏನು ವಿಶೇಷ ಅಂತ ಅಂದಾಗ ಒಂದು ಗುಡ್ ನ್ಯೂಸ್ ಇದೆ, ಅದಕ್ಕೋಸ್ಕರ ತುಂಬ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಹಾಲು ಕುಡಿತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಕೇಳ್ತಾ ಇರ್ತಾಳೆ, ಟೆಂಡರ್ ಏನಾದರೂ ಸಿದ್ದುಗೆ ಸಿಗಲಿಲ್ವಾ ಅಂತ ಅಂದಾಗ ನಾವೇ ಅವನಿಗೆ ಬಿಟ್ಕೊಟ್ವಿ ಅಂತ ಅಂದಾಗ, ಏನು ಹೇಳ್ತಿದ್ದೆ ತಲೆಗಿಲೆ ಕೆಟ್ಟಿದ್ಯಾ ಅಂದಾಗ ನನಗೆ ಸರಿಯಾಗೇ ಇದೆ ಅಂತ ಅಂದಾಗ, ಅಲ್ಲ ಕಣೆ ಅವನು ಮೇಲೆ ಹೋಗ್ತಾನೆ, ಇವಾಗ ಹೆಂಗಿದ್ರು ರೆಸ್ಟೋರೆಂಟ್ ಸಿಗುತ್ತೆ, ಅದನ್ನು ನೋಡ್ಕೊಂಡು ನೀನು ಖುಷಿಯಾಗಿ ಹಾಲು ಕುಡಿತಿದ್ಯಾ ಅಂತ ಅಂದರೆ ಅವಳು ಮಾತ್ರ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ. ನೋಡಿ ಗ್ರಾನಿ ರಿಲ್ಯಾಕ್ಸ್, ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊಳ್ಳಿ, ಏನು ಗೊತ್ತಾ ಟೆಂಡರ್ ಅನ್ನೋ ಕೂಗಿದ್ರು ಸಿದ್ದುಗೆ ಟೆಂಡರ್ ಸಿಕ್ತು, ಆದರೆ ಗೆದ್ದಿದ್ದು ನಾನು. ಯಾವ ರೀತಿ ಗೊತ್ತಾ, ಈಗ ಸಿದ್ದು ರೆಸ್ಟೋರೆಂಟ್ಗೋಸ್ಕರ 2 ಕೋಟಿನ ಕೊಡಬೇಕು, ಅದು ಯಾವ ರೀತಿ ತರ್ತಾನೆ, ಹಾಗಂದ್ರೆ ಅರ್ಥ ಇಲ್ಲಿ ಗೆದ್ದಿದ್ದು ನಾನೇ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಕೆಲಸ ಯಾವ ರೀತಿ ಮಾಡಿದೆ ಅಂತ ಪಾರಿಜಾತ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ನಮ್ಮ ಕಡೆ ಹುಡುಗರನ್ನ ಬಿಟ್ಟಿದ್ದೆ, ಅವನು ಈ ಥರ ಅದನ್ನ ರೈಸ್ ಮಾಡ್ತಾ ಹೋಗ್ತಾ 1 ಕೋಟಿ 90 ಲಕ್ಷಕ್ಕೆ ನಿಲ್ಲಿಸಿದ್ದ, ಸಿದ್ದು ಪಾಪ ಪೆದ್ದ 2 ಕೋಟಿ ಅಂತ ಅಂದ, ಆಮೇಲೆ ನಾನು ಹರಾಜು ಕೂಗ್ಬೇಡ ಅಂತ ಅಂದೆ, ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿರುತ್ತೆ. ಈಗ ಶಾರದನ ಮದುವೆಯಾಗಿ ಎಂಥ ಭೀತಿ ಪಾಲಾದೆ ಅಂತ ಸಿಕ್ಕಾಬಟ್ಟೆ ಅವನು ಸಫರ್ ಪಡಬೇಕು, ಆ ರೀತಿ ಆಗುತ್ತೆ ಅಂತ ಅಂದಾಗ ತುಂಬ ಖುಷಿಯಾದ ವಿಚಾರನ ಹೇಳ್ತಾ ಇದೆಯಾ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಪಾರಿಜಾತ ಕುಣಿದಾಡ್ತಾ ಇರ್ತಾಳೆ. ಹಾಗೆ ಖುಷಿಯಾದ ವಿಚಾರ ಹೇಳಿದ್ದೀನಿ, ಸ್ವೀಟ್ ತಗೊಬರ್ತೀನಿ ಇರು ಅಂತ ಹೋಗ್ತಿರ್ಬೇಕಾದ್ರೆ, ಇರು ಗ್ರಾನಿ 1 ನಿಮಿಷ, ಏನು ಗೊತ್ತಾ ಶಾರದು ಸಿದ್ಧಾಗೆ ಎಲ್ಲರ ಮುಂದೆನೂ ಸಹ ಅವಮಾನ ಆಗುತ್ತೆ, ಅದನ್ನು ಲೈವಲ್ಲಿ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಕಳಿಸಿರೋ ಹುಡುಗನಿಗೆ ವಿಡಿಯೋ ಕಾಲ್ ಮಾಡಿದ್ಮೇಲೆ ಅವನು ಸಿದ್ದು ಶಾರದನ ತೋರಿಸ್ತಾ ಇರ್ತಾನೆ. ಸ್ಟೇಜ್ ಮೇಲೆ ಬಂದಾಗ ಸಿದ್ದು ಶಾರದನಿಗೆ ಸನ್ಮಾನ ಮಾಡಿ ಪ್ರೊಸೀಜರ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಅಂತ ಮ್ಯಾನೇಜರ್ ಹೇಳ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅವರಿಬ್ಬರು ಟೆನ್ಷನ್ ಆಗಿರೋದನ್ನ ನೋಡಿ ಇವರಿಬ್ಬರು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸರ್ ಎಂಥ ಕೆಲಸ ಮಾಡಿದ್ರೆ ಅಂತ ಅಂದಾಗ, ಹೌದು ಶಾರದವ್ರೆ ನಾನು ಮೋಸ ಹೋಗ್ಬಿಟ್ಟೆ, ತಡ್ಡನ ಥರ ನಾನು 2 ಕೋಟಿ ಕೂಗಬಾರ್ದಿತ್ತು, ಇವಾಗ 10% ಕಟ್ಟಬೇಕಂತಂದರೆ ಎಷ್ಟು ಕಟ್ಟಬೇಕು ಅಂತ 20 ಲಕ್ಷ ಕಟ್ಟಬೇಕು ಅಂತ ಅಂದಾಗ, ಏನು ಸರ್ ಈ ರೀತಿ ಹೇಳ್ತಿದ್ದೀರಾ, ಯಾಕೆ ಸರ್ ಈ ರೀತಿ ಮಾಡಿದ್ರಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ನಾನೊಬ್ಬ ದೊಡ್ಡ ಮಾರಿಬಿಟ್ಟೆ ಅಂತ ಬೈಕೋತಾ ಇರ್ತಾನೆ. ಸಮಾಧಾನ ಮಾಡ್ಕೊಳ್ಳಿ, ಈ ಟೆಂಡರ್ ನಮಗೆ ಸಿಗಬೇಕಂತ ಇತ್ತೇನೋ ಅದಕ್ಕೆ ಸಿಕ್ತು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನಮಗೆ ಟೆಂಡರ್ ಸಿಗಬೇಕಂತ ದೇವರು ಈ ರೂಪದಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ, ನಮ್ಮ ಕಷ್ಟನ ಅವ್ರ ಹತ್ರ ಹೇಳ್ಕೊಳ್ಳೋಣ, ಏನಾದರೂ ಸಹಾಯ ಮಾಡ್ಬೋದು ಸರ್ ಅಂತ ಅಂದಾಗ, ಇಲ್ಲ ಅವ್ರು ಮೊದಲೇ ಹೇಳಿದ್ದಾರೆ ಟೆಂಡರ್ ಆಗಿದ್ಮೇಲೆ ಏನಾದರೂ
10% ಕಟ್ಟಲಿಲ್ಲ ಅಂತಂದರೆ ಆಕ್ಷನ್ ತೊಗೋತೀವಿ ಅಂತ ಹೇಳಿದಾರಲ್ಲ, ಏನು ಮಾಡೋದು ಶಾರದಾ ಅವರೇ, ನನಗಂತೂ ಸಿಕ್ಕಾಬಟ್ಟೆ ತಲೆ ಕೆಡ್ತಿದೆ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಜೊತೆಗೆ ಹೇಳ್ತಾ ಇರ್ತಾಳೆ, ನೋಡ್ತಾ ಇರೋ ಗ್ರಾನಿ, ಇವಾಗ ಮ್ಯಾನೇಜರ್ ಬಂದು ಇವರಿಬ್ಬರ ಮೇಲೆ ಆಕ್ಷನ್ ತೊಗೊಂಡು ಇವರಿಬ್ಬರನ್ನು ಜೈಲಿಗೆ ಕಳಿಸ್ತಾರೆ, ಇವರಿಬ್ಬರು ಸ್ವಲ್ಪ ದಿನ ಕಮ್ಮಿ ಹಿಂದೆ ನಿಲ್ಲಿ, ಆವಾಗಲೇ ಬುದ್ಧಿ ಬರೋದು ಅಂತ ಅಂದಾಗ, ವಾವ್ ಎಂಥ ಸೂಪರ್ ಐಡಿಯಾನ ಮಾಡಿದ್ಯಾ ಗೋಲ್ಡಿ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ದಶರಥನ ಮಗಳು ಜೈಲಿಗೆ ಹೋಗಬೇಕು, ಅದನ್ನ ನೋಡೋ ಆಸೆ ನನಗೆ, ಸೂಪರ್ ಅಂದ್ರೆ ಸೂಪರ್ ನೀನು ಅಂತ ಹೇಳ್ತಾ ಇರ್ತಾಳೆ. ಮ್ಯಾನೇಜರ್ ಸಿದ್ದು ಮತ್ತು ಶಾರದಾನ ಕರ್ಕೊಂಡೋಗಿ, ಕೂತ್ಕೊಳ್ಳಿ ಮೇಡಮ್ ಕೂತ್ಕೊಳ್ಳಿ ಸರ್, ಏನು ಗೊತ್ತಾ, ಎಲ್ಲ ಪ್ರೊಸೀಜರ್ ಗೊತ್ತಲ್ಲೋ ನಿಮಗೆ, ದುಡ್ಡು ತಂದಿದ್ರೆ ಕ್ಯಾಶ್ನ ಕೊಟ್ಬಿಡಿ, ಆನ್ಲೈನ್ ಪೇಮೆಂಟ್ ಎಲ್ಲ ಬೇಡ, ಸುಮ್ಮನೆ ತೊಂದರೆ ಏನಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಟೆಂಡರ್ ರೂಲ್ಸ್ ಪ್ರಕಾರ ನೀವು 10% ಕೊಡಬೇಕು ಅಂತಂದರೆ 20 ಲಕ್ಷನ ಇವಾಗ ನೀವು ಡೆಪಾಸಿಟ್ ಮಾಡಬೇಕು ಅಂತ ಅಂದಾಗ ಅವರಿಬ್ಬರು ಒಬ್ಬರು ಮುಖ ನೋಡ್ತಿರ್ಬೇಕಾದ್ರೆ, ಯಾಕೆ ಸರ್ ಸೈಲೆಂಟ್ ಆಗಿದ್ದಾರೆ, ಏನಾಯಿತು ಅಂತ ಅಂದಾಗ, ನೋಡಿ ಸರ್ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ಸ್ವಲ್ಪ ಟೈಮ್ ಕೊಡಿ, ಖಂಡಿತ ಆ ದುಡ್ಡನ್ನ ನಾವು ಒದಗಿಸ್ಕೊಡ್ತೀವಿ ಅಂತ ಸಿದ್ದು ಶಾರದಾ ಹೇಳ್ತಾ ಇರಬೇಕಾದ್ರೆ ಮ್ಯಾನೇಜರ್ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಏನ್ರಿ ತಲೆಗೆಲೆ ಕೆಟ್ಟಿದ್ಯಾ, ಏನು ಮಾತಾಡ್ತಿದ್ದೀರಾ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಹಾಗೆ ಎಲ್ಲರ ಮುಂದೆ ನಾನು ಟೆಂಡರ್ ಕೂಗಬೇಕಾದ್ರೆ ನಮ್ಮ ರೂಲ್ಸ್ನ ಹೇಳಿದೆ ಅಲ್ವೇನ್ರಿ, ಈಗ ಕಟ್ಟಕ್ಕಾಗಲ್ಲ ಅಂತಂದಮೇಲೆ ಯಾಕ್ರಿ ಇಷ್ಟು ಕೂಗಿದ್ರಿ ಅಂತ ಅಂದಾಗ, ನಮ್ಮದೇ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ, ಆದರೆ ಅಷ್ಟು ದುಡ್ಡನ್ನ ಹೇಗಾದರೂ ಮಾಡಿ ನಾವು ಅಡ್ಜಸ್ಟ್ ಮಾಡ್ಕೊ ಬರ್ತೀವಿ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಮ್ಯಾನೇಜರ್ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಯಾಕ್ರಿ ಬರ್ತೀರಾ, ನಿಮ್ಮಂಥರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದಮೇಲೆ ನಿಮ್ಗೆ ಯಾಕ್ರಿ ರೆಸ್ಟೋರೆಂಟು ಅಂತ ಕೂಗಾಡ್ತಾ ಇರ್ತಾರೆ. ಶಾರದಾ ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನಾವು ಯಾರಿಗೂ ಇಲ್ಲಿ ಮೋಸ ಮಾಡೋಕ್ಕೆ ಬಂದಿಲ್ಲ, ಈ ಹೋಟೆಲ್ನ ತೊಗೊಂಡು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕಂತ ನಾವು ಇಲ್ಲಿ ಬಂದ್ವಿ, ಅದು ನಮ್ಮ ಆಸೆ ಆಯಿತು ಅಂತ ಅಂದಾಗ, ಏನು ಆಸೆ ಪಡೋಕ್ಕೂ ಒಂದು ಲಿಮಿಟೇಷನ್ ಇರಬೇಕು, ನಿಮ್ಮಂಥವರೆಲ್ಲ ಇಂಥ ಆಸೆ ಪಟ್ಟರೆ ಇದೇ ಆಗೋದು ಅಂತ ಮ್ಯಾನೇಜರ್ ಬೈತಾ ಇರ್ತಾರೆ. ಹಾಗೆ ಇದ್ರ ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ ಅಂತ ಅಂದಾಗ, ದಯವಿಟ್ಟು ನಿಧಾನಕ್ಕೆ ಮಾತಾಡಿ ಸರ್, ಜೋರಾಗಿ ಮಾತಾಡಬೇಡಿ, ಗಲಾಟೆ ಮಾಡ್ಕೊಳ್ಳೋಕೆ ನಮಗೂ ಇಷ್ಟ ಇಲ್ಲ, ಇವಾಗ ಇರೋ ಹಣ ಕೊಟ್ಟೋಗ್ತೀವಿ, ನಾಳೆ ಒಂದಿನ ಟೈಮ್ ಕೊಡಿ, ಹೇಗಾದರೂ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಅಂದಾಗ, ದೊಡ್ಡ ಮನುಷ್ಯರ ಥರ ಬಂದು ಈ ಥರ ಟೆಂಡರ್ ಹೋಗಿದ್ರಲ್ಲ, ನಾಚಿಕೆ ಆಗಲ್ವಾ ಅಂತ ಸಿದ್ದು ಬೈತಾ ಇರ್ತಾರೆ. ಹಾಗೆ ದುಡ್ಡು ಅಂತಂದ್ರೆ ಏನು ಅನ್ಕೊಂಡಿದ್ರೆ, ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೋತೀನಿ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಕಣ್ರಿ, ಕಂಬಿ ಅಣ್ಸಂಗೆ ಮಾಡ್ತೀನಿ ಅಂತ ಸಿದ್ದುನ ಹೇಳ್ಕೊಂಡು ಹೋಗ್ತಾ ಇದ್ರೆ ಶಾರದಾ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ವಿಡಿಯೋ ಕಾಲ್ ನೋಡ್ತಾ ಇರಬೇಕಾದಳು, ಚೇಂಬರ್ಗೆ ಹೋಗಿದ್ದ ಸಿದ್ದು ಶಾರದಾ ಇನ್ನೂ ಬಂದಿಲ್ವಲ್ಲ, ನನಗಂತೂ ತಡ್ಕೊಳ್ಳೋ ಪೇಷನ್ಸೇ ಇಲ್ಲ ಅಂತ, ನೀವು ಅಷ್ಟೇ ಪೇಷಂಟೇ ಇಲ್ಲ ಅಂತ ಅಂದಾಗ, ಅಯ್ಯೋ ಗ್ರಾನಿ ಅದು ಪೇಷಂಟ್ ಅಲ್ಲ ಪೇಷನ್ಸ್ ಅಂತ ಅಂದಾಗ, ಏನೋ ಒಂದು ನೋಡಮ್ಮ ಅಂತ ಅಂದಾಗ, ಈ ಕಡೆ ಮ್ಯಾನೇಜರು ಸಿದ್ದುನ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಓಡ್ ಬರ್ತಾ ಇರ್ತಾಳೆ. ಅದನ್ನೆಲ್ಲ ಈ ಕಡೆ ಬಂದಿರೋ ಗೆಸ್ಟ್ ಎಲ್ಲ ನೋಡ್ಕೊಂಡು ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮ್ಯಾನೇಜರ್ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ರೆಸ್ಟೋರೆಂಟ್ನ ಓನರ್ ಬರ್ತಾರೆ. ಇದೇನಿದು ನೀವು ಅಂತ ಅಂದಾಗ ಶಾರದಾ, ಮೇಡಮ್ ನೀವೇನು ಇಲ್ಲಿದ್ದೀರಾ ಅಂತ ಅಂದಾಗ, ಇದು ನಮ್ಮದೇ ರೆಸ್ಟೋರೆಂಟ್ ಅಂತ ಅಂದಾಗ ಶಾರದಾನಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಹೌದು ಮ್ಯಾನೇಜರ್ ಏನಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದಾಗ, 2 ಕೋಟಿಗೆ ಟೆಂಡರ್ನ ಹೋಗಿದ್ರು ಮೇಡಮ್, ಅಮೌಂಟ್ ಕೊಡಿ 10% ಅಂತಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ, ಇಂಥವ್ರ ಮೇಲೆ ಲೀಗಲ್ ಆಕ್ಷನ್ ತಗೋಬೇಕು ಅಂತ ಮ್ಯಾನೇಜರ್ ಹೇಳ್ತಾ ಇರ್ತಾರೆ. ಹಾಗೆ ಏನು ಸರ್ ನೀವು ಟೆಂಡರ್ಗೆ ಹೋಗಿದ್ರ ಅಂತ ಓನರ್ ಕೇಳ್ತಿರ್ಬೇಕಾದ್ರೆ ಸಿದ್ದು, ಹೌದು ಮೇಡಮ್ 50 ಲಕ್ಷ ಆಗ್ಬೋದು ಅಂತ 6 ಲಕ್ಷ ನಾನು ಡೆಪಾಸಿಟ್ ಇಡೋಕ್ಕೆ ಅಂತ ತಂದರೆ, ಆದರೆ 2 ಕೋಟಿವರೆಗೂ ಆಯಿತು, ದಯವಿಟ್ಟು ಒಂದಿನ ಟೈಮ್ ಕೊಡಿ, ಇವಾಗ ನಮ್ಮ ಹತ್ರ 6 ಲಕ್ಷ ಇದೆ, ಖಂಡಿತ ನಾವು ತಂದ್ಕೊಡ್ತೀವಿ, ಮೋಸ ಮಾಡಲ್ಲ ಅಂತ ಸಿದ್ದು ಶಾರದಾ ಹೇಳ್ತಾ ಇರಬೇಕಾದ್ರೆ ಓನರು ತನ್ನ ಹಸ್ಬೆಂಡ್ನ ಬನ್ನಿರಿ 1 ನಿಮಿಷ ಅಂತ ಕರಿತಾ ಇರ್ತಾನೆ. ಹಾಗೆ ಏನು ಬೇಡ ಅಂತ ಬರಬೇಕಾದ್ರೆ, ನೋಡಿ ಇವ್ರ ಹೆಸರು ಸಿದ್ಧಾರ್ಥ, ಹಾಗೆ ಇವ್ರ ಹೆಸರು ಶಾರದಾ ಅಂತ, ಇವರು ಟೆಂಡರ್ಗೆ ಹೋಗಿದ್ದಾರೆ ಅಂತ ಅಂದಾಗ, ಓ ನೀವೇನಾಕೆ ಹೋಗಿದ್ದು ಕಂಗ್ರಾಟ್ಸ್ ಅಂತ ಅಂದಾಗ, ಏನಾಯಿತು ಅಂತ ಅಂದಾಗ ಸಿದ್ದು ನಡೆದಿರೋ ವಿಷಯನೆಲ್ಲ ಹೇಳ್ತಾ ಇರ್ತಾನೆ. ಹಾಗೆ ಹೋಟ್ಲನ್ನ ಓನರ್ ಹೇಳ್ತಾ ಇರ್ತಾರೆ, ಏನು ಗೊತ್ತಾರೆ, ಇವರು ನಮ್ಮ ಪ್ರಾಣನ ಉಳಿಸಿದ್ದಾರೆ, ಅಂದರೆ ನಮ್ಮ ಮಗಳು ಪ್ರಾಣನ ಉಳಿಸಿದ ಆ ದೇವತೆಯವರು, ಇವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಅಂದಾಗ, ಏನು ಹೇಳ್ತಿದ್ಯಾ ವೀಣಾ ಅಂತ ಅಂದಾಗ, ಈ ಥರ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಒಂದು ದೊಡ್ಡ ಲಾರಿ ಬಂದು ಆಕ್ಸಿಡೆಂಟ್ ಮಾಡೇ ಬಿಡೋದು, ಅಷ್ಟೊತ್ತಿಗೆ ಈ ದೇವತೆಯಾಗಿ ಶಾರದಾ ಬಂದು ನನ್ನ ಮಗಳನ್ನ ಕಾಪಾಡಿದ್ಲು ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಇವ್ರ ಗುಣ ತುಂಬ ಅಪರಂಜಿ ಅಂತದ್ದು, ಶಾರದವರು ಮನಸ್ಸು ಮಾಡಿದರೆ ಹಾಗೆ ಯಾವುದೋ ಮಗು ಅಂತ ಹೋಗ್ಬೋದಿತ್ತು, ಆದರೆ ತನ್ನ ಮಗು ಅಂತ ಅಂದ್ಕೊಂಡು ಪ್ರಾಣ ಉಳಿಸಿದ್ರು, ಆ ದೇವರು ಇವರಿಗೆ ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇನೆ, ದಯವಿಟ್ಟು ಇವರು ನಾವು ತೀರಿಸ್ಕೊಳ್ಳೋಣ, ಒಂದಿನ ಅವಕಾಶ ಕೊಡಿ ಅಂತ ಅಂದಾಗ, ಇಷ್ಟೆಲ್ಲ ಆಯ್ತಾ, ನನಗೇನು ಹೇಳಲೇ ಇಲ್ವಲ್ಲೇ ಅಂತ ಗಂಡ ಕೇಳ್ತಾ ಇರ್ತಾರೆ. ಇಬ್ಬರು ಗಂಡ ಹೆಂಡತಿ ಶಾರದನಿಗೆ ಕೈ ಮುಗಿತಿರ್ಬೇಕಾದ್ರೆ, ಸರ್ ಏನು ಮಾಡ್ತಿದ್ದೀರಾ ಅಂತ ಅಂದಾಗ, ನಿಜವಾಗ್ಲೂ ನಮ್ಮನೆ ದೇವತೆ ನೀವು, ಯಾಕೆ ಅಂತಂದರೆ ಈ ಮಗು ಮಾತ್ರ ಅಲ್ಲ, ನಮ್ಮನೆ ನಗು, ಇವಳು ನನ್ನ ಸರ್ವಸ್ವ, ಇವಳನ್ನ ನೀವು ಕಾಪಾಡಿದ್ದೀರಾ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣ್ರಿ ಅಂತ ಇಬ್ಬರು ಕೈ ಮುಗಿತಾ ಇರ್ತಾರೆ. ಹಾಗೆ ನಮ್ಮ ರೆಸ್ಟೋರೆಂಟು ನಿಮ್ಮ ಕೈ ಸಿಗಬೇಕು ಅಂತ ದೇವರು ಆಸೆ ಪಟ್ಟಿದ್ದ ಅನ್ಸುತ್ತೆ, ಅದಕ್ಕೋಸ್ಕರ ಈ ರೆಸ್ಟೋರೆಂಟು ನಿಮಗೆ ಸಿಕ್ಕಿದೆ, ತುಂಬ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಮ್ಯಾನೇಜರ್ ನೋಡಿ ಇವ್ರ ಹತ್ರ ಎಷ್ಟು ಅಮೌಂಟ್ ಇದೆ ಅದನ್ನು ಡೆಪಾಸಿಟ್ ಮಾಡಿಸ್ಕೊಳ್ಳಿ, ಇನ್ಷಿಯಲ್ ಅಸೆಸ್ಮೆಂಟ್ ಅಂತ ಪ್ರತಿ ತಿಂಗಳು ಇವರು ತುಂಡ್ಕೊಂಡು ಹೋಗೋ ರೀತಿ ನೀವು ಮಾಡಿಕೊಡಿ ಅಂತ ಅಂದಾಗ, ಸರಿ ಸರ್ ಅಂತ ಮ್ಯಾನೇಜರ್ ಒಪ್ಕೊಂಡ್ಮೇಲೆ ಸಿದ್ದು ಶಾರದನಿಗೂ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನನ್ನ ಮಾನ ಮರ್ಯಾದೆಲ್ಲ ಕಾಪಾಡಿದ್ರಿ ಅಂತ ಅಂದಾಗ ಶಾರದನು ಸಹ ನಮ್ಮ ಜೀವನಕ್ಕೆ ಹೊಸ ಚೈತನ್ಯ ಬರೋ ಹಾಗೆ ಮಾಡಿದ್ದೀರಾ, ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂತ ಕೈ ಮುಗಿತಾ ಇರ್ತಾಳೆ. ಮಗಳ ಮುಂದೆ ಇದೇನು ಅಲ್ಲ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಶಾರದಾ ಅವರೇ ಅಂತ ಅಂದಾಗ, ಮೇಡಮ್ ನಿಮಗೂ ತುಂಬ ಥ್ಯಾಂಕ್ಸ್ ಅಂತ ಕೈ ಮುಗಿತಿರ್ಬೇಕಾದ್ರೆ, ನಮ್ಮ ಒಳ್ಳೆತನ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ ಅಂತ ನಮ್ಮ ಅವನವ್ರು ಹೇಳ್ತಾ ಇದ್ರು, ನಿಮಗೂ ಅಷ್ಟೇ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಒಳ್ಳೆತನ ಖಂಡಿತ ನಿಮ್ಮನ್ನು ಕಾಪಾಡುತ್ತೆ,
ಈ ರೆಸ್ಟೋರೆಂಟ್ನ ದೊಡ್ಡ ಮಟ್ಟಕ್ಕೆ ನೀವು ಹೋಗ್ತೀರಾ, ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ರೆ ಶಾರದಾ ಸಿದ್ಧಿಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹೋಟೆಲ್ ಓನರು ಬನ್ನಿ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಆ ಓನರ್ ಮಗು ಬಂದ್ಬಿಟ್ಟು ಆಂಟಿ ಅಂತ ಅಂದ್ಬಿಟ್ಟು ಶಾರದಾ ಕೆನ್ನೆಗೆ ಮುತ್ತು ಕೊಟ್ಟಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಸ್ಟೇಜ್ ಮೇಲೆ ಬರ್ತಾ ಇರಬೇಕಾದ್ರೆ ಜ್ಯೋತಿಕಾ ಕಡೆ ಇರೋ ಹುಡುಗ ಆ ವಿಡಿಯೋನ ತೋರಿಸ್ತಾ ಇರಬೇಕಾದ್ರೆ ಇನ್ನೇನು ಪೊಲೀಸರು ಬರ್ತಾರೆ ಅಂತ ಗೋಲ್ಡಿ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಸಿದ್ದು ಹಾಗೆ ಅವನನ್ನು ಗುರಾಯಿಸ್ಕೊಂಡು ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಹಲೋ ಎವ್ರಿವನ್, ಇವತ್ತು ಟೆಂಡರ್ ನಮಗಾಗಿದೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ಈ ಯಶಸ್ಸಿನ ಹಿಂದೆ ಖಂಡಿತ ಪ್ರತಿಯೊಬ್ಬರು ಗಂಡಸಿನ ಹಿಂದೆ ಹೆಂಗ್ಸಿರ್ತಾರೆ ಅಂತ ಹೇಳ್ತಾ ಇರ್ತಾರೆ, ಅದು ನನ್ನ ವಿಷಯದಲ್ಲಿ ನಿಜ ಆಯಿತು ಅಂತ ಅಂದಾಗ ಈ ಕಡೆ ಗೋಲ್ಡಿಗೂ ಪಾರಿಜಾತನಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಜೀವನದಲ್ಲಿ ಎರಡು ಕಣ್ತರ ಇಬ್ಬರು ಹೆಣ್ಮಕ್ಳು ಸಹಾಯ ಮಾಡ್ತಾರೆ, ಅವರು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಕೈ ಹಿಡಿದ ಹೆಂಡತಿ ಶಾರದವರು, ಇನ್ನೊಬ್ಬರು ನನ್ನ ಎತ್ತು ತಾಯಿ ನನ್ನ ಅಮ್ಮ, ಕಷ್ಟ ಎಲ್ಲ ನನಗಿರಲಿ ಸುಖ ಮಾತ್ರ ನನ್ನ ಮಗನಿಗಿರಲಿ ಅಂತ ಬಯಸೋಳು ನನ್ನ ಅಮ್ಮ. ಹಾಗೆ ಇಷ್ಟು ವರ್ಷದಿಂದ ಕಷ್ಟಪಟ್ಟು ಕೂಡಿಟ್ಟು ದನ ಎಲ್ಲ ಸಹ ನಮ್ಮಮ್ಮ ನನಗೆ ತಂದುಕೊಟ್ಲು ಅಂತ ಅಂದಾಗ ಜ್ಯೋತಿಕನಿಗೂ ಪಾರಿಜಾತನಿಗೂ ಶಾಕ್ ಆಗ್ತಾ ಇರುತ್ತೆ. ಇವತ್ತು ಈ ಟೆಂಡರ್ ಸಿಗೋಕ್ಕೆ ನಮ್ಮಮ್ಮ ಹಾಗೆ ನನ್ನ ಹೆಂಡತಿ ಕಾರಣ, ಇವರಿಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾನೆ. ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರೆ, ನಿಮ್ಮ ಆತ್ಮವಿಶ್ವಾಸದಿಂದ ದೃಢ ಸಂಕಲ್ಪದಿಂದ ಈ ಟೆಂಡರ್ನ ನಾವು ಇವತ್ತು ಗೆದ್ದಿದ್ದೀವಿ. ಹಾಗೆ ಶಾರದವ್ರೆ, ನಾಳೆಯಿಂದ ರೆಸ್ಟೋರೆಂಟ್ನ ತುಂಬ ಎತ್ತರಕ್ಕೆ ನಾನು ಬೆಳೆಸ್ತೀನಿ ಅಂತ ಅಂದಾಗ ನನಗೆ ತುಂಬ ನಂಬಿಕೆ ಇದೆ ನಿಮ್ಮ ಮೇಲೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ರೆ ಅವರಿಬ್ಬರು ಪ್ರಾಮಿಸ್ನ ನೋಡಿ ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ಅವ್ರ ಖುಷಿನ ತಡ್ಕೊಳಕ್ಕಾಗ್ದಲೆ ಸಿಕ್ಕಾಬಟ್ಟೆ ಕೈನ ಚಚ್ಕೋತಾ ಇರ್ತಾಳೆ. ಏನಾಯ್ತು ನಿನ್ನ ಕೈಗೆ ಏನಾದರೂ ಆದರೆ ಏನು ಮಾಡೋದು ಗೋಲ್ಡಿ ಅಂತ ಅನ್ಬೇಕಾದ್ರೆ ಯಾರ ಶಾಪನೋ ಏನೋ ನಾನು ಏನು ಮಾಡಿದ್ರು ಸಹ ಪ್ಲಾನು ಉಲ್ಟಾ ಹೊಡೆದು ನನಗೆ ರಿವರ್ಸ್ ಆಗುತ್ತೆ ಅಂತ ಬೈಕೋತಾ ಇರ್ತಾಳೆ. ನೋಡು ಗೋಲ್ಡಿ, ಸಮಾಧಾನ ಮಾಡ್ಕೋ, ಒಂದು ಬಾಕ್ಲು ಮುಚ್ಚಿದ್ರೇನು ಇನ್ನೊಂದು ಬಾಕ್ಲು ಓಪನ್ ಆಗಿದೆ, ಒಂದು ಕೆಲಸ ಮಾಡು, ಇವಾಗಲೇ ವಿಮಲ ಕೊಟ್ಟಿರೋ ದುಡ್ಡಿನ ವಿಷಯನ ನಿಮ್ಮ ತಾತನ ಹತ್ರ ಹೇಳು, ಈ ಮನೆನೇ ಅಲ್ಲೋಲ ಕಲ್ಲೋಲ ಮಾಡು, ಇಲ್ದಿ ಸಲ್ಲದನ್ನೆಲ್ಲೂ ಸಹ ಸಿದ್ದು ಮೇಲೆ ಹೇಳು, ಸಿಕ್ಕಾಪಟ್ಟೆ ಚಕ್ಲಾಕಂಗೆ ಮಾಡು ಅಂತ ಐಡಿಯಾ ಹೇಳ್ಕೊಡ್ತಾ ಇರ್ತಾಳೆ. ಜೊತೆಗೆ ಹೇಳ್ತಾ ಇರ್ತಾಳೆ, ನೋಗ್ರಾನಿ ಈ ವಿಷಯನ ನಾನು ಇವಾಗಲೇ ಹೇಳಲ್ಲ ಅಂತ ಅಂದಾಗ ಮತ್ತೆ ಯಾವಾಗ ಹೇಳ್ತೀಯ ಅಂತ ಅಂದಾಗ ವಿಮಲ ಅತ್ತೆ ಯಾರಿಗೂ ಕಾಣ್ದಂಗೆ ಸಿದ್ಧಿಗೆ ದುಡ್ಡು ಕೊಟ್ಟಿದ್ದಾರೆ, ಇದನ್ನು ಟ್ರಂಪ್ ಕಾರ್ಡ್ ಆಗಿ ನಾನು ಯೂಸ್ ಮಾಡ್ಕೋತೀನಿ, ಟೈಮ್ ಬಂದಾಗ ಅದೇ ಕಾರ್ಡಿಂದ ಆಟ ಆಡ್ತೀನಿ, ನೋಡು ಗ್ರಾನಿ ಅಂತ ಅಂದಾಗ ಅವರಿಬ್ಬರು ಮಾತಾಡೋದನ್ನ ದಶರಥ ಕೇಳಿ ಶಾಕ್ ಆಗಿ ಹೊರಗಡೆ ನಿಂತ್ಕೊಂಡ್ಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.